ಕಾವೇರಿ ವನ್ಯಜೀವಿ ಧಾಮಕ್ಕೆ ಕಳ್ಳಬೇಟೆಗೆ ಹೋಗಿದ್ದ ಆರೋಪದಡಿ ಮೂವರಿಗೆ ಅರಣ್ಯಾಧಿಕಾರಿಗಳು ಗುಂಡೇಟನ್ನು ಹೊಡೆದು ಅವರನ್ನು ಸಾಯಿಸಿರುವಂಥದ್ದು. ಆ ಒಂದು ಪ್ರಕರಣವನ್ನು ಖಂಡಿಸಿ ನಿನ್ನೆ ಈ ಒಂದು ಕಳ್ಳಬೇಟೆ ತಡೆ ಶಿಬಿರ ಏನಿದೆ, ಈ ಕಳ್ಳಿದೊಡ್ಡಿಯಲ್ಲಿರುವಂಥ ಈ ಒಂದು ಕಳ್ಳಬೇಟೆ ತಡೆ ಶಿಬಿರವನ್ನು ಆಕ್ರೋಶಭರಿತವಂಥ ಗ್ರಾಮಸ್ಥರಾಗಿರ್ಬೋದು, ಕುಟುಂಬಸ್ಥರಾಗಿರುವಂಥದ್ದು ಈ ಒಂದು ಧ್ವಂಸ ಮಾಡಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಎಷ್ಟರ ಮಟ್ಟಿಗೆ ನಿನ್ನೆ ಆಕ್ರೋಶ ಇತ್ತು ಅನ್ನುವಂಥದ್ದು ಈ ಒಂದು ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ. ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಸಾಕಷ್ಟು ವಸ್ತುಗಳೇನಿದೆ ಇದೆಲ್ಲವನ್ನು ಕೂಡ ಧ್ವಂಸ ಮಾಡಿರುವಂಥದ್ದು. ಕ್ಯಾಮ್ರಾ ಟ್ರ್ಯಾಪ್ ಆಗಿರ್ಬೋದು, ಜೊತೆಗೆ ಫೈರ್ ಲೈನ್ ಹಾಕುವಂಥ ಸಂದರ್ಭದಲ್ಲಿ ಬಳಸುವಂಥ ಏರ್ ಬ್ಲೋವರ್ ಆಗಿರ್ಬೋದು, ಜೊತೆಗೆ ಏನು ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಬೆಂಕಿ ನಂದಿಸಲು ಬಳಸಲುವಂಥ ಪೈಪ್ಗಳಾಗಿರ್ಬೋದು, ನೀರಿನ ಪೈಪ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಧ್ವಂಸ ಮಾಡಿರುವಂಥದ್ದು. ಅದೇ ರೀತಿ ಕಚೇರಿಯ ಪೀಠೋಪಕರಣಗಳು ಜೊತೆಗೆ ಕಿಟಕಿ ಗಾಜುಗಳನ್ನು ಕೂಡ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ. ಯಾಕಂದರೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ಇದೆ. ಈ ಒಂದು ಕಳ್ಳಬೇಟೆ ತಡೆ ಶಿಬಿರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಘಟನೆ ನಡೆದಿದೆ. ಮೂವರಿಗೆ ಗುಂಡನ್ನು ಆರಿಸಿ ಸಾಯಿಸಲಾಗಿದೆ. ಯಾಕಂದರೆ ಅವರು ಜಿಂಕೆ ಬೇಟೆ ಆಡಲಿಕ್ಕೆ ಹೋಗಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಅವರ ಆತ್ಮರಕ್ಷಣೆಗಾಗಿ ಈ ರೀತಿಯಂಥ ಗುಂಡನ್ನು ಆರಿಸಲಾಗಿದೆ ಅನ್ನುವಂಥದ್ದು. ಇದೇ ಒಂದು ಕಾವೇರಿ ವನ್ಯಜೀವಿ ವಲಯ ಪ್ರದೇಶ ಆಗಿರುವಂಥದ್ದು. ಸಾಕಷ್ಟು ಸಾವಿರಾರು ಎಕರೆ ಪ್ರದೇಶದ ಈ ಒಂದು ಅರಣ್ಯದ ಒಳಗಡೆ ಸಾಕಷ್ಟು ಪ್ರಾಣಿಗಳಿರುವಂಥದ್ದು, ವನ್ಯಜೀವಿಗಳಿರುವಂಥದ್ದು. ಆನೆ ಆಗಿರ್ಬೋದು, ಹುಲಿ ಆಗಿರ್ಬೋದು ಸೇರಿದಂತೆ ಸಾಕಷ್ಟು ಅಮೂಲ್ಯವಾದಂಥ ವನ್ಯಜೀವಿಗಳಿದೆ. ವನ್ಯಜೀವಿಗಳ ಆಹಾರ ಸರಪಳಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯ ಜಿಂಕೆ ಆಗಿರ್ಬೋದು, ಬೇರೆ ಯಾವುದೇ ಕಡವೆ ಆಗಿರ್ಬೋದು, ಈ ರೀತಿಯಿಂದ ಕಾಡು ಪ್ರಾಣಿಗಳ ಬೇಟೆ ಆಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಿಕ್ಕೆ ಈ ರೀತಿಯಂಥ ಕಳ್ಳಬೇಟೆ ತಡೆ ಶಿಬಿರವನ್ನು ಇಡಲಾಗುತ್ತೆ. ಇಂಥ ಕಳ್ಳಬೇಟೆ ತಡೆ ಶಿಬಿರವನ್ನು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಧ್ವಂಸ ಮಾಡಿದರೆ. ಯಾಕಂದರೆ ಕುಟುಂಬಸ್ಥರಿಗೆ ದೊಡ್ಡ ಮಟ್ಟದ ಆಕ್ರೋಶ ಇರುವಂಥದ್ದು. ನಾವು ರೈತರಾಗಿರುವಂಥದ್ದು ದನವನ್ನು ಮೇಯಿಸಲಿಕ್ಕೆ ಹೋಗಿದ್ರು, ದನ ಕಾಡಿನಲ್ಲಿ ತಪ್ಪಿಸ್ಕೊಂಡಿತ್ತು, ಅದನ್ನು ಹುಡುಕಿಕೊಂಡು ಹೋಗುವಂಥವ್ರಿಗೆ ಈ ರೀತಿಯಂಥ ಹತ್ಯೆ ಮಾಡಲಾಗಿದೆ, ಅವರನ್ನು ಕೊಲೆ ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶ ಇರುವಂಥದ್ದು. ಹೀಗೆ ಇಲ್ಲಿದ್ದಂಥ ಕಳ್ಳಬೇಟೆ ತಡೆ ಶಿಬಿರದಲ್ಲಿದ್ದಂಥ ಎಲ್ಲ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ದಾರೆ. ಆದರೆ ಆ ಆಕ್ರೋಶ ಭರಿತಿರೋ ಪ್ರತಿಭಟನಾಕಾರರು ಬಂದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ಇರಲಿಲ್ಲ. ಆ ಕಾರಣದಿಂದಾಗಿ ಅವರಿಗೆ ಯಾವುದೇ ರೀತಿಯಂಥ ಹಾನಿ ಆಗಲಿಲ್ಲ. ಒಂದು ವೇಳೆ ನಿಜಕ್ಕೂ ಕೂಡ ಅವರೇನಾದರೂ ಸಿಬ್ಬಂದಿಗಳು ಇದ್ದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅವ್ರಿಗೂ ಕೂಡ ಪ್ರಾಣ ಹಾನಿಯಾಗುವಂಥ ಸಾಧ್ಯತೆಗಳಿತ್ತು. ಯಾಕಂದರೆ ಅಷ್ಟರ ಮಟ್ಟಿಗೆ ಆಕ್ರೋಶ ಇತ್ತು. ಈ ಎಲ್ಲವನ್ನು ದೃಶ್ಯ ನೋಡಿದ್ರೆ ಕೂಡ ಗೊತ್ತಾಗುವಂಥದ್ದು. ಈ ರೀತಿಯಂಥ ಇದೊಂದೇ ಜಾಗ ಅಲ್ಲ, ಇನ್ನೂ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ರೀತಿಯಂಥ ಕಳ್ಳಬೇಟೆ ತಡೆ ಶಿಬಿರ ಆಗಿರ್ಬೋದು, ಅರಣ್ಯ ಇಲಾಖೆಯ ಕಚೇರಿ ಆಗಿರ್ಬೋದು, ಎಲ್ಲವನ್ನು ಕೂಡ ಧ್ವಂಸ ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಈ ಒಂದು ವಿಚಾರವಾಗಿ ಅರಣ್ಯಾಧಿಕಾರಿಗಳು ಫೇಕ್ ಎನ್ಕೌಂಟರ್ ಮಾಡಿದ್ದಾರೆ ಅನ್ನುವಂಥ ಆರೋಪಗಳಿದೆ. ಇದೆಲ್ಲವೂ ಕೂಡ ಈಗ ತನಿಖೆ ನಡೀತಿದೆ. ತನಿಖೆಯ ನಂತರವೇ ಇದರೆಲ್ಲದರ ಸತ್ಯತೆ ಹೊರಬರಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಚಾಮರಾಜನಗರ.